ನಮಸ್ಕಾರ ಬಂಧುಗಳೇ, ಇಂದಿನ ದಿನ ಭಜಕರೊಬ್ಬರ ಒಳಗಿರುವ ಚಿತ್ರಕಲಾವಿದನನ್ನು ಪರಿಚಯಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ನಿಮ್ಮ ನೆಚ್ಚಿನ ಜೀವನಯಾನ ಯೂಟ್ಯೂಬ್ ಚಾನಲ್. ಇವರು ಸಾವಿರಾರು ವ್ಯಕ್ತಿಗಳಿಗೆ ಭಜನೆಯನ್ನು ಕಲಿಸಿದ ಗುರುಗಳು ಭಜನೆ ರವಿಯಣ್ಣ ಎಂದೇ ಪ್ರಖ್ಯಾತರಾದ ಶ್ರೀಯುತ ರವಿ ಮಂಜನಾಡಿ. ಮಂಗಳೂರಿನ ಆಸುಪಾಸಿನಲ್ಲಿ ಎಲ್ಲಿಯೇ ಭಜನಾ ಸಪ್ತಾಹಗಳಾಗಲಿ ಅಥವಾ ಏಕಾಹ ಭಜನಾ ಸೇವೆಗಳಾಗಲಿ ಅಲ್ಲಿ ರವಿಯಣ್ಣ ಇದ್ದೇ ಇರುತ್ತಾರೆ. ಸಾಮಾನ್ಯ ವ್ಯಕ್ತಿಗಳಂತೆ ಹೆಗಲಿಗೊಂದು ಜೋಳಿಗೆಯನ್ನು ಧರಿಸಿ ತನ್ನ ಶಿಷ್ಯರೊಡನೆ ಭಜನೆಗೆ ಆಗಮಿಸುವ ರವಿಯಣ್ಣ ಭಜನೆ ಮಾಡಲು ಪ್ರಾರಂಭಿಸಿದರೆಂದರೆ ಋಷಿಯೊಬ್ಬರು ತಪಸ್ಸಿಗೆ ಕುಳಿತಂತೆ. ಹೊರಗಿನ ಪ್ರಪಂಚದ ಎಲ್ಲ ವ್ಯಾಮೋಹಗಳನ್ನು ಮರೆತು ಭಜನೆಯೊಳಗೆ ಲೀನವಾಗಿ ಬಿಡುತ್ತಾರೆ ರವಿಯಣ್ಣ. ಭಜನಾ ಕಾರ್ಯಕ್ರಮಕ್ಕೆ ಬಂದ ನಂತರ ಕೇವಲ ಭಜನೆಯನ್ನು ಮಾತ್ರ ಅಲ್ಲ, ಅಲ್ಲಿ ನಡೆಯುವ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ತನ್ನನ್ನು ತಾನು ಜೋಡಿಸಿಕೊಳ್ಳುವಂತಹ ರವಿಯಣ್ಣ ಪ್ರತಿಯೊಬ್ಬ ಭಜಕನಿಗೂ ಕೂಡ ಆದರ್ಶಪ್ರಾಯರಾಗಿದ್ದಾರೆ. ವಿಶೇಷವೆಂದರೆ ಇತ್ತೀಚೆಗಷ್ಟೇ ಮಂಗಳೂರಿನ ಬೊಳ್ಪುಗುಡ್ಡೆಯ ಚಂಡಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಡೆದ ಭಜನಾ ಸಪ್ತಾಹದಲ್ಲಿ ರವಿಯಣ್ಣನ ಒಳಗಿರುವಂತಹ ಚಿತ್ರಕಲಾವಿದ ಪ್ರಕಟಗೊಂಡಿದ್ದಾರೆ. ಭಜನಾ ಸಪ್ತಾಹಕ್ಕಾಗಿ ಚಂಡಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಆಗಮಿಸಿದಂತಹ ರವಿ ಮಂಜನಾಡಿಯವರಿಗೆ ಯಾವುದೋ ಒಂದು ಶಕ್ತಿ ಸೆಳೆದಿದೆ. ಅಲ್ಲಿಯೇ ಇದ್ದಂತಹ ಖಾಲಿ ಗೋಡೆಯ ಮೇಲೆ ವಿಠಲ ರುಕ್ಮೆಯರ ಚಿತ್ರ ಬಿಡಿಸುವಂತೆ ಆ ಶಕ್ತಿ ಇವರನ್ನು ಉತ್ತೇಜಿಸಿದೆ. ಆ ಪ್ರಕಾರವೇ ತಕ್ಷಣವೇ ಆ ಕೆಲಸಕ್ಕೆ ಮುಂದಾದ ರವಿ ಮಂಜನಾಡಿ ಅವರ ಕೈಯಲ್ಲಿ ಅರಳಿದ ವಿಠಲ ರುಕ್ಮಯಿ ಚಿತ್ರವನ್ನು ನಾವೇ ನೋಡಿಕೊಂಡು ಬರೋಣ. जगण्याचे देवा लाभो ऐसे बळ, दुर्गुणाचा वळ पहावेना. जगण्याचे देवा लाभो ऐसे बळ, दुर्गुणाचा बळ पहावेना. सद्गुणाची देवा वाढो ऐसी कळ, मरणाची झळ साहवेना. जगण्याचे देवा लाभो ऐसे बळ, दुर्गुणाचा बळ पहावेना. तुझ्या दारी दावी पांडुरंगी तळ, उन्मादाचा मळ झाकवेना. विठ्ठलाची आस वाढावी सरळ, विषाचे गरळ टाकवेना. जगण्याचे देवा लाभो ऐसे बळ, दुर्गुणाचा बळ पहावेना. ऐसे लाभो भान देगा देवा दान, चरणात ध्यान राहू देगा. अमृताची वेळ अमृताचा कुंभ, भक्तीचा मृदुंग वाजू देगा. विठू तुझ्या दारी भेटला श्रीरंग, मन झाले दंग माऊलीचे. घडो तुझी प्रीत वाढो तुझा संग, जीवनाचा रंग पाहू देगा. ನೋಡಿದಿರಲ್ಲ ಬಂಧುಗಳೇ, ಭಜಕನ ಮನಸ್ಸಿನಲ್ಲಿದ್ದ ವಿಠಲ ರುಕ್ಮಯಿ ಚಿತ್ರ ರೂಪದಲ್ಲಿ ಮಂದಿರದ ಒಳಗೆ ಗೋಡೆಯಲ್ಲಿ ನೆಲೆಯಾದ ದೃಶ್ಯವನ್ನ. ಇದು ಭಗವಂತನೇ ಭಜಕನನ್ನು ನಡೆಸುತ್ತಾನೆ ಎನ್ನುವುದಕ್ಕೆ ಸಾಕ್ಷಿ. ಈ ಭಜಕರ ಬದುಕು ಎಲ್ಲ ಭಜಕರಿಗೂ ದೈವಿ ಭಕ್ತರಿಗೂ ಅನುಸರಣೀಯವಾಗಲಿ ಎಂದು ಬೇಡಿಕೊಳ್ಳುತ್ತೇವೆ. ನಮಸ್ಕಾರ.